ಹಾಯ್ ಫ್ರೆಂಡ್ಸ್, ಅಹಮದಾಬಾದ್ ವಿಮಾನ ದುರಂತದಲ್ಲಿ ರಮೇಶ್ ಅನ್ನೋ ವ್ಯಕ್ತಿಯೊಬ್ಬರು ಪಾರಾಗಿದ್ದಾರೆ. ಹಾಗಾದ್ರೆ ವಿಮಾನ ಪತನ ಆಗುವಾಗ ಬಚಾವಾಗೋದು ಹೇಗೆ? ವಿಮಾನಗಳಲ್ಲಿ ಎಲ್ಲರಿಗೂ ಪ್ಯಾರಾಚೂಟ್ ವ್ಯವಸ್ಥೆ ಇರುತ್ತಾ? ಪ್ರಯಾಣಿಕರು ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು? ವಿಮಾನದಲ್ಲಿ ಯಾವ ಸೀಟ್ ಸೇಫ್ ಆಗಿರುತ್ತೆ? ವಿಮಾನ ಕಂಟ್ರೋಲ್ ತಪ್ಪಿದ ಕೂಡಲೇ ಮಾಡಬೇಕಾದ ಕೆಲಸ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹತ್ತಿಯ ಬಟ್ಟೆ ಧರಿಸಬೇಕು. ವಿಮಾನ ಅಪಘಾತಗಳಲ್ಲಿ ಹೆಚ್ಚಾಗಿ ಅಂದರೆ 68% ಸಾವು ನೋವು ಸಂಭವಿಸೋದು ಬೆಂಕಿಯಿಂದ. ಪಾಲಿಸ್ಟರ್ ರೀತಿಯ ಬಟ್ಟೆಗಳನ್ನು ಧರಿಸಿದ್ರೆ ವಿಮಾನ ಪತನಗೊಂಡಾಗ ಉಂಟಾಗೋ ಬೆಂಕಿ ಹೊತ್ತಿಕೊಂಡು ಆಗೋ ಹೀಟ್ಗೆನೆ ಬಟ್ಟೆ ಮೆಲ್ಟ್ ಆಗಿ ಮೈಗೆ ಅಂಟಿಕೊಂಡು ಬಿಡುತ್ತೆ. ಆಗ ವಿಮಾನ ದುರಂತದಲ್ಲಿ ಬದುಕುಳಿಯೋ ಅವಕಾಶವಿದ್ರೂ ಏನೂ ಮಾಡಲು ಸಾಧ್ಯವಾಗದೆ ಜೀವ ಬಿಡಬೇಕಾಗುತ್ತೆ. ಅದೇ ಹತ್ತಿಯ ಕಂಪ್ಲೀಟ್ ಮೈ ಮುಚ್ಚೋ ಬಟ್ಟೆ ಧರಿಸಿದ್ರೆ ತುಂಬಾ ಒಳ್ಳೆಯದು. ಇದು ಹೀಟ್ ಮತ್ತು ಬೆಂಕಿಯಿಂದ ತಕ್ಕ ಮಟ್ಟಿಗೆ ರಕ್ಷಣೆ ನೀಡುತ್ತೆ. ಮಹಿಳೆಯರು ಹೈ ಹೀಲ್ಡ್ ಹಾಕೋದು ಒಳ್ಳೆಯದಲ್ಲ. ದುರಂತ ಸಂಭವಿಸಿದಾಗ ಓಡೋಕೆ ಆಗಲ್ಲ. ಹೀಗಾಗಿ ವಿಮಾನದಲ್ಲಿ ಪ್ರಯಾಣಿಸುವಾಗ ಶೂ ಧರಿಸೋದು ಮುಖ್ಯ. ವಿಮಾನದಲ್ಲಿ ಸೇಫ್ ಸೀಟ್ಗಳು ಯಾವುದು? ವಿಮಾನದಲ್ಲಿ 100 ಸೀಟ್ಗಳಿರುತ್ತೆ. ಅದರಲ್ಲಿ ಸೇಫ್ ಸೀಟ್ ಯಾವುದು ಅನ್ನೋ ಪ್ರಶ್ನೆ ಮೂಡುತ್ತೆ. ಸೈನ್ಸ್ ಪ್ರಕಾರ ವಿಮಾನ ಪತನಗೊಳ್ಳುವಾಗ ಸಾಮಾನ್ಯವಾಗಿ ನೆಲಕ್ಕೆ ಮುಖ ಮಾಡಿಕೊಂಡು ಬೀಳುತ್ತೆ. ಜೊತೆಗೆ ವಿಮಾನದ ಹಿಂದಿನ ಭಾಗ ಮೊದಲಿಗೆ ಕಳಚಿಕೊಂಡು ಸಪರೇಟ್ ಆಗುತ್ತೆ. ಹೀಗಾಗಿ ವಿಮಾನದಲ್ಲಿ ಎಷ್ಟಾಗುತ್ತೋ ಅಷ್ಟು ಹಿಂದೆ ಕೂರೋದು ಸೇಫ್ ಅಂತ ಹೇಳಲಾಗುತ್ತೆ. ಆದರೆ ಇದು ವೈಯಕ್ತಿಕವಾಗಿ ನೋಡಿದ್ರೆ ಸರಿ ಅನಿಸುತ್ತೆ. ಆದರೆ ಎಲ್ಲರೂ ಲಾಸ್ಟ್ ಸೀಟೇ ಬೇಕು ಅಂದರೆ ಮುಂದಿನ ಸೀಟಲ್ಲಿ ಕೂರೋದು ಯಾರು ಅನ್ನೋ ಪ್ರಶ್ನೆ ಮೂಡುತ್ತೆ. ಅದೇ ಅಹಮದಾಬಾದ್ನಲ್ಲಿ ಆದಂತೆ ಬಾಲ ಕೆಳಗಾಗಿ ಬಿದ್ದರೆ ಯಾವ ಸೀಟು ಸೇಫ್ ಇರೋದಿಲ್ಲ. ಬಚಾವಾಗೋದು ತುಂಬ ಕಷ್ಟ. ಹೀಗಾಗಿಯೇ ರಮೇಶ್ ಬಚಾವಾಗಿರೋದನ್ನ ಎಲ್ಲರೂ ಮಿರಾಕಲ್ ಅಂತ ಕರೀತಿದ್ದಾರೆ. ರಮೇಶ್ ಬಚಾವಾಗಿದ್ದು ಹೇಗೆ? ಅಹಮದಾಬಾದ್ನಲ್ಲಿ ದುರಂತಕ್ಕೀಡಾದ ಏರ್ ಇಂಡಿಯಾ ವಿಮಾನದಲ್ಲೇ ರಮೇಶ್ ಕೂಡ ಪ್ರಯಾಣಿಸ್ತಿದ್ರು. ಅನಿವಾಸಿ ಭಾರತೀಯರಾದ ಇವರು ಲಂಡನ್ನಲ್ಲಿ ನೆಲೆಸಿದ್ರು. ಕುಟುಂಬದವರ ಭೇಟಿಗೆ ಭಾರತಕ್ಕೆ ಬಂದಿದ್ರು. ಆದರೆ ಇವರು ವಿಮಾನ ದುರಂತದಲ್ಲಿ ಬದುಕುಳಿದಿದ್ದಾರೆ. ನಾನು ಹೇಗೆ ಬಿದ್ದೆ, ಅವಶೇಷಗಳ ರಾಶಿಯಿಂದ ಹೇಗೆ ಮೇಲೆ ಎತ್ತಿದ್ರು, ಆಂಬ್ಯುಲೆನ್ಸ್ವರೆಗೆ ನಾನು ಹೇಗೆ ಹೋದೆ ಅನ್ನೋದು ಗೊತ್ತೇ ಆಗಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಸ್ಗಳಲ್ಲಿ, ಕಟ್ಟಡಗಳಲ್ಲಿ ಇರುವಂತೆ ವಿಮಾನಗಳಲ್ಲೂ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ. ವಿಮಾನದಲ್ಲಿ ಕೂರುವಾಗ ಅದು ನಮಗೆ ಹತ್ತಿರದಲ್ಲಿ ಎಲ್ಲಿದೆ ಅಂತ ನೋಡ್ಕೊಳ್ಬೇಕು. ತಾನು ಎಷ್ಟನೇ ರೋನಲ್ಲಿ ಕುಳಿತಿದ್ದೀನಿ, ಎಷ್ಟು ಸೀಟ್ ಆದಮೇಲೆ ಎಮರ್ಜೆನ್ಸಿ ಎಕ್ಸಿಟ್ ಇದೆ ಅಂತ ಅಂದಾಜು ಇರಬೇಕು. ಆಗ ವಿಮಾನ ಕಂಟ್ರೋಲ್ ತಪ್ಪಿದೆ ಅಂತ ಗೊತ್ತಾದಾಗ ಬಚಾವಾಗೋಕೆ ಕೊನೆಯ ಅವಕಾಶ ಇರುತ್ತೆ. ರಮೇಶ್ ಕೂಡ ಅದೇ ರೀತಿ ಎಮರ್ಜೆನ್ಸಿ ಎಕ್ಸಿಟ್ನಿಂದ ಬಚಾವಾಗಿದ್ದಾರೆ. ಟೇಕ್ ಆಫ್ ಲ್ಯಾಂಡಿಂಗ್ ವೇಳೆ ಎಚ್ಚರ. ಟೇಕ್ ಆಫ್ ಆದ 8 ನಿಮಿಷಗಳ ಒಳಗೆ ಅಥವಾ ಲ್ಯಾಂಡಿಂಗ್ಗೂ 8 ನಿಮಿಷ ಮೊದಲು ಹೆಚ್ಚಾಗಿ ವಿಮಾನ ಪತನದಂತ ದುರಂತಗಳು ಸಂಭವಿಸುತ್ತವೆ. ಈ ಟೈಮಲ್ಲಿ ಸೀಟ್ ಬೆಲ್ಟ್ ಹಾಕಿರಬೇಕು. ಶೂಗಳ ಲೇಸ್ ಸರಿಯಾಗಿ ಕಟ್ಟಿರಬೇಕು. ಎದುರಿನ ಟ್ರೇ ಟೇಬಲ್ ಅನ್ನು ಕೂಡ ಅಪ್ ಮಾಡಿರಬೇಕು. ಎದುರು ಏನೂ ಇಲ್ಲದಂತೆ ನೋಡ್ಕೊಳ್ಬೇಕು. ಏನಾದ್ರೂ ಲಗೇಜ್ ಇದ್ರೆ ಎದುರಿಗಿರೋ ಸೀಟ್ನ ಕೆಳಭಾಗದಲ್ಲಿ ಇಡಬೇಕು. ಹೀಗೆ ಮಾಡೋದ್ರಿಂದ ವಿಮಾನ ಪತನದಂತ ಟೈಮಲ್ಲಿ ಕಾಲುಗಳು ಎದುರಿನ ಸೀಟ್ ಅಡಿಗೆ ಹೋಗಿ ಮುರಿಯೋ ಸಾಧ್ಯತೆ ಕಡಿಮೆಯಾಗುತ್ತೆ. ಏರ್ ಹೋಸ್ಟೆಸ್ಗಳು ನೀಡೋ ಎಲ್ಲಾ ಎಮರ್ಜೆನ್ಸಿ ಇನ್ಸ್ಟ್ರಕ್ಷನ್ಗಳನ್ನು ಎಚ್ಚರಿಕೆಯಿಂದ ಕೇಳಬೇಕು. ಕೂಲ್ ಆಗಿ ಇರಬೇಕು. ಹೌದು, ವಿಮಾನ ಪತನದಂತ ಟೈಮಲ್ಲಿ ಕೂಲ್ ಆಗಿರೋದು ತುಂಬಾನೇ ಕಷ್ಟ. ಆದರೆ ಭಯಪಡದೆ ಕೂಲ್ ಆಗಿ ಇರೋದು ಕೂಡ ತುಂಬಾ ಮುಖ್ಯ. ವಿಮಾನ ಪತನದ ಮೊದಲ 90 ಸೆಕೆಂಡ್ ತುಂಬಾ ಮುಖ್ಯವಾಗುತ್ತೆ. ಈ ಟೈಮಲ್ಲಿ ಭಯದಿಂದ ನರ್ವಸ್ ಆದ್ರೆ ಏನು ಮಾಡೋಕೆ ಆಗಲ್ಲ. ಕೆಲವರಿಗಂತೂ ಸೀಟ್ ಬೆಲ್ಟ್ ತೆಗೆಯೋಕ್ಕೂ ಆಗಲ್ಲ. ಹೀಗಾಗಿ ಧೈರ್ಯವಾಗಿ ಇರಬೇಕಾಗುತ್ತೆ. ಜೊತೆಗೆ ವಿಮಾನದೊಳಗೆ ಆಕ್ಸಿಜನ್ ಕೊರತೆಯಾದ್ರೆ ಪ್ರತಿಯೊಂದು ಸೀಟ್ಗೂ ಕೂಡಲೇ ಆಕ್ಸಿಜನ್ ಮಾಸ್ಕ್ ಓಪನ್ ಆಗುತ್ತೆ. ಅದನ್ನ ಧರಿಸಲು ಪ್ರತಿಯೊಬ್ಬರಿಗೂ ಜಸ್ಟ್ 10 ಸೆಕೆಂಡ್ ಮಾತ್ರ ಟೈಮ್ ಇರುತ್ತೆ. ಅಷ್ಟರಲ್ಲಿ ಧರಿಸಿಕೊಂಡು ಬಿಡಬೇಕು. ಪತನಗೊಂಡ ಕೂಡಲೇ ದೂರ ಓಡಬೇಕು. ವಿಮಾನ ಪತನಗೊಂಡ ಕೂಡಲೇ ಎಮರ್ಜೆನ್ಸಿ ಎಕ್ಸಿಟ್ನಿಂದ ಅಥವಾ ಪತನಗೊಂಡು ವಿಮಾನ 2 ಭಾಗ ಆಗೋದ್ರೆ ಅದರಿಂದ ಸಾಧ್ಯವಾದಷ್ಟು ಬೇಗ ದೂರ ಸಾಗಬೇಕು. ಅಹಮದಾಬಾದ್ನ ಏರ್ ಇಂಡಿಯಾ ವಿಮಾನ ದುರಂತ ರೀತಿಯ ಸನ್ನಿವೇಶದಲ್ಲಿ ಇದಕ್ಕೆಲ್ಲ ಟೈಮ್ ಸಿಗಲ್ಲ. ಅದೇ ಪತನದ ತೀವ್ರತೆ ಕಡಿಮೆ ಇದ್ದು ಬೆಂಕಿ ನಿಧಾನವಾಗಿ ಹೊತ್ತಿಕೊಂಡ್ರೆ ತಪ್ಪಿಸಿಕೊಳ್ಳಲು ಅವಕಾಶವಿರುತ್ತೆ. ಕೂಡಲೇ ಲಗೇಜ್ ಎಲ್ಲ ಅಲ್ಲೇ ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ದೂರ ಓಡಿ ಹೋಗಬೇಕು. ನಂತರ ರಕ್ಷಣಾ ಕಾರ್ಯಾಚರಣೆಗೆ ಬಂದಿರೋರು ಹೇಳಿದಂತೆ ಕೇಳಬೇಕು. ವಿಮಾನ ಪ್ರಯಾಣವೇ ಸೇಫ್.
ರಸ್ತೆ ಮೂಲಕ ಅಥವಾ ಸಮುದ್ರ ಪ್ರಯಾಣಕ್ಕಿಂತ ವಿಮಾನ ಪ್ರಯಾಣವೇ ಸೇಫ್ ಅಂತ ಹೇಳಲಾಗುತ್ತೆ. ಇಲ್ಲಿ ಪ್ರತಿ ವರ್ಷ ನಡೆಯೋ ಅಪಘಾತಗಳಲ್ಲಿ ಸರಾಸರಿ ಸಾವಿನ ಪ್ರಮಾಣ 500ಕ್ಕಿಂತ ಕಡಿಮೆ ಇದೆ. ಬೇರೆ ಪ್ರಯಾಣಗಳಲ್ಲೇ ಸಾವಿನ ಪ್ರಮಾಣ, ಅಪಘಾತಗಳ ಪ್ರಮಾಣ ಜಾಸ್ತಿ ಇದೆ. ಹಾಗೂ ಅಪಘಾತಗಳು ನಡೆದಾಗಲೂ 95% ಪ್ರಯಾಣಿಕರು ಸರ್ವೈವ್ ಆಗಿದ್ದಾರೆ ಅಂತ BBC ವರದಿ ಮಾಡಿದೆ. ಅದೇ ರೀತಿ ಇತ್ತೀಚೆಗೆ ನಡೆದ ScienceDirect.com ಅನ್ನೋ ಸಂಸ್ಥೆಯ ಅಧ್ಯಯನದಲ್ಲೂ ವಿಮಾನ ದುರಂತಗಳಲ್ಲಿ ಸರ್ವೈವ್ ಆಗೋರ ಸಂಖ್ಯೆ 86% ನಷ್ಟಿದೆ ಅಂತ ಹೇಳಿದೆ. ಆದ್ರೆ ಕೆಲವೊಂದು ರೂಲ್ಸ್ ಇನ್ಸ್ಟ್ರಕ್ಷನ್ ಗಳನ್ನ ಪಾಲಿಸೋದು ಕೂಡ ಅಷ್ಟೇ ಮುಖ್ಯ. ಪ್ಯಾರಾಚೂಟ್ ಇರೋದಿಲ್ಲ ಯಾಕೆ? ಫೈಟರ್ ಜೆಟ್ಗಳಲ್ಲಿ ಇರುವಂತೆ ಪ್ಯಾಸೆಂಜರ್ ವಿಮಾನಗಳಲ್ಲಿ ಪ್ಯಾರಾಚೂಟ್ ಇರೋದಿಲ್ಲ. ಯಾಕಂದ್ರೆ ಇದರಿಂದ ವಿಮಾನಯಾನ ಸಂಸ್ಥೆಗಳ ಖರ್ಚು ಹೆಚ್ಚಾಗುತ್ತೆ. ಅದು ಅಲ್ಲದೆ ವಿಮಾನದ ತೂಕ ಜಾಸ್ತಿ ಆಗುತ್ತೆ. ಇದರಿಂದ ವಿಮಾನದ ಇಂಧನ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಪ್ಯಾರಾಚೂಟ್ ಇದ್ದ ಕೂಡಲೇ ಸಾಕಾಗಲ್ಲ. ಅದನ್ನ ಬಳಸೋಕೆ ವಿಶೇಷ ಜ್ಞಾನ ಮತ್ತು ಟ್ರೈನಿಂಗ್ ಅಗತ್ಯ ಇರುತ್ತೆ. ಹೀಗಾಗಿ ಬರೋ ಪ್ಯಾಸೆಂಜರ್ಗಳಿಗೆಲ್ಲ ಈ ಬಗ್ಗೆ ಟ್ರೈನಿಂಗ್ ಕೊಡೋಕೆ ವಿಮಾನದ ಸಿಬ್ಬಂದಿಗೆ ಕಷ್ಟವಾಗುತ್ತೆ. ವಿಮಾನಗಳು ತುಂಬಾ ಎತ್ತರದಲ್ಲಿ ಹಾರೋದ್ರಿಂದ ಅಲ್ಲಿಂದ ಪ್ಯಾರಾಚೂಟ್ ಕಟ್ಕೊಂಡು ಹಾರೋಕೆ ಆಗಲ್ಲ. ಯಾಕಂದ್ರೆ ಅಲ್ಲಿನ ವೆದರ್ ತುಂಬಾ ಕೋಲ್ಡ್ ಇರುತ್ತೆ, ಗಾಳಿ ಕಡಿಮೆ ಇರುತ್ತೆ. ಹೀಗಾಗಿ ಪ್ಯಾರಾಚೂಟ್ ಅಪಾಯಕಾರಿಯಾಗಿ ಪರಿಣಮಿಸುತ್ತೆ. ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಟೈಮಲ್ಲಿ ಪ್ಯಾರಾಚೂಟ್ ಕಟ್ಕೊಂಡು ವಿಮಾನದಲ್ಲಿರೋ ಎಲ್ಲಾ ಪ್ರಯಾಣಿಕರು ಹಾರೋಕೆ ಟೈಮ್ ಕೂಡ ಇರೋದಿಲ್ಲ. ಈ ಕಾರಣಗಳಿಂದಾಗಿ ವಿಮಾನಗಳಲ್ಲಿ ಎಲ್ಲಾ ಪ್ಯಾಸೆಂಜರ್ಗಳಿಗೆ ಪ್ಯಾರಾಚೂಟ್ ಇಡೋದಿಲ್ಲ. ಫ್ರೆಂಡ್ಸ್, ಇದು ವಿಮಾನ ಪತನಗೊಂಡಾಗ ಪಾರಾಗೋದು ಹೇಗೆ? ತತ್ಕ್ಷಣಕ್ಕೆ ಪ್ರಯಾಣಿಕರು ಮಾಡಬೇಕಾದ ಕೊನೆಯ ಪ್ರಯತ್ನಗಳು ಏನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ನೀವು ವಿಮಾನದಲ್ಲಿ ಪ್ರಯಾಣಿಸಿದಾಗ ನಿಮ್ಮ ಅನುಭವ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.